ಶುಲ್ಕ ಹೆಚ್ಚಳಕ್ಕೆ ಮಂಗಳೂರಿನಲ್ಲಿ ಲಾರಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಡಿಗೆ ಸಾಗುವಾಗ 5-6 ಸಾವಿರ ರೂಪಾಯಿ ಟೋಲ್ ಕಟ್ಟಿಯೇ ಹೋಗುತ್ತೆ. ಟ್ರಕ್ಗಳಿಗೆ 330 ರೂಪಾಯಿ ಇತ್ತು, ಇವತ್ತಿನಿಂದ 350 ರೂಪಾಯಿ ಆಗಿದೆ. ಲಾರಿಗಳಿಗೆ 160 ರೂಪಾಯಿ ಇತ್ತು, ಈಗ 170 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಟೋಲ್ ಏರಿಕೆ ಆಗಿದ್ದು ನಾವು ಬದುಕುವುದೇ ಕಷ್ಟವಾಗಿದೆ ಅಂತ ತಲಪಾಡಿ ಟೋಲ್ ಗೇಟ್ ಬಳಿ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನೇ ಏರಿಕೆ ಆದ್ರೂ ನಮ್ಮ ಬಾಡಿಗೆ ಮಾತ್ರ ಏರಿಕೆ ಆಗ್ತಾ ಇಲ್ಲ. ಇದರ ನಡುವೆ ಎಲ್ಲಾ ದಾಖಲೆ ಸರಿ ಇದ್ರೂ ಅಲ್ಲಲ್ಲಿ ಪೊಲೀಸರು ಸುಲಿಗೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಕೆರೆಯಲ್ಲಿ ನೂರಾರು ಮೀನುಗಳು ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗಡಿ ಮಾಕುಂಟಿಯ ಕೆರೆಯಲ್ಲಿ ಸಂಭವಿಸಿದೆ. ಯುವಕರು ವಾಯುವಿಹಾರಕ್ಕೆ ಬಂದ ಸಂದರ್ಭದಲ್ಲಿ ಕೆರೆಯಲ್ಲಿ ನೂರಾರು ಮೀನುಗಳು ಸತ್ತಿರೋದು ಮತ್ತು ಜೀವವಿರುವ ಮೀನುಗಳು ಕೂಡ ದಡ ಸೇರ್ತಾ ಇರುವ ದೃಶ್ಯವನ್ನ ನೋಡಿದ್ದಾರೆ. ತಾಲೂಕಿನ ಅತಿ ದೊಡ್ಡ ಕೆರೆ ಎಂದು ಹೆಸರುವಾಸಿಯಾದ ಕೆರೆಯಲ್ಲಿ ನೂರಾರು ಮೀನುಗಳು ಸಾವಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಕೆರೆಯ ನೀರಿಗೆ ವಿಷಕಾರಿ ಅಂಶ ಅಥವಾ ವಿಷ ಹಾಕಿರಬಹುದು ಅಂತ ಗ್ರಾಮಸ್ಥರಲ್ಲಿ ಶಂಕೆ ವ್ಯಕ್ತವಾಗಿದೆ. 1 ರಿಂದ 2 ಕೆಜಿವರೆಗಿನ ತೂಕವಿರುವ ಮೀನುಗಳು ಸಾವಾಗಿರೋದ್ರಿಂದ ಇದೇ ನೀರನ್ನ ಜಾನುವಾರುಗಳು ಕೂಡ ಕುಡಿತಾ ಇದ್ದು ತೊಂದರೆಯಾಗುವ ಸಾಧ್ಯತೆ ಇದೆ ಅಂತ ಗ್ರಾಮಸ್ಥರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ರು. ಚಾಮರಾಜನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬೇಸಿಗೆಯಲ್ಲಿ ಜಿಲ್ಲೆಯ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನಿಗಾ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. 5ನೇ ಹಣಕಾಸಿನ ಆಯೋಗದ ಅನುದಾನವನ್ನ ಬೇರೆ ಕಾಮಗಾರಿಗಳಿಗೆ ಬಳಕೆ ಮಾಡೋದನ್ನ ತಕ್ಷಣವೇ ನಿಲ್ಲಿಸಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದರು. ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಹಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ಕೆಲವು ಅಧಿಕಾರಿಗಳು ಮೊಬೈಲ್ ನೋಡೋದ್ರಲ್ಲಿ ತಲ್ಲೀನರಾಗಿದ್ರು. ಫೇಸ್ಬುಕ್, ವಾಟ್ಸ್ಆಪ್ ನೋಡುತ್ತಾ ತಮಗೂ ಸಭೆಗೂ ಸಂಬಂಧವೇ ಇಲ್ಲ ಎಂಬ ವರ್ತನೆ ತೋರಿದ್ರು. ಕ್ರಿಕೆಟ್ ಪ್ರಿಯರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನಡೆಯುವ ಎಲ್ಲ IPL ಪಂದ್ಯಗಳಿಗೆ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಿಸಿದೆ. ಬೆಂಗಳೂರಿನಲ್ಲಿ ಒಟ್ಟು 7 ಮ್ಯಾಚ್ಗಳು ನಡೆಯಲಿವೆ. ಈ 7 ಪಂದ್ಯಗಳು ನಡೆಯುವ ದಿನ ಮೆಟ್ರೋ ಸಂಚಾರವನ್ನ ರಾತ್ರಿ 12:30ರವರೆಗೆ ವಿಸ್ತರಿಸಲಾಗಿದೆ. 4 ಟರ್ಮಿನಲ್ ನಿಲ್ದಾಣಗಳಿಂದ ರಾತ್ರಿ 12:30ಕ್ಕೆ ಕೊನೆ ರೈಲು ಹೊರಡಲಿದೆ ಎಂದು BMRCL ಪ್ರಕಟಣೆ ಹೊರಡಿಸಿದೆ. ಹಳೆ ಸೇತುವೆ ತೆರವು ಸಂದರ್ಭದಲ್ಲಿ ಹೊಸ ಸೇತುವೆಗೆ ಡ್ಯಾಮೇಜ್ ಆದ ಘಟನೆ ಕಾರವಾರದ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗೋವಾ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈಗ ಹಳೆ ಸೇತುವೆ ಕುಸಿದು ಬಿದ್ದಿದ್ದು ಅದರ ಪಕ್ಕದಲ್ಲೇ ಇದ್ದಂತಹ ಹೊಸ ಸೇತುವೆ ಮೇಲೆ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಕಳೆದ 3 ತಿಂಗಳಿನಿಂದ ಹಳೆ ಸೇತುವೆಯನ್ನ IRB ಕಂಪನಿ ತೆರವುಗೊಳಿಸ್ತಾ ಇದೆ. ಹಳೆ ಸೇತುವೆ ತೆರವು ಸಂದರ್ಭದಲ್ಲಿ ಬೃಹತ್ ಗಾತ್ರದ ಸಿಮೆಂಟ್ ತುಂಡೊಂದು ಹೊಸ ಸೇತುವೆಗೆ ತಾಗಿದ್ದು ಅದೃಷ್ಟವಶಾತ್ ಹೊಸ ಸೇತುವೆಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಮತ್ತು ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ತಜ್ಞರು ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.